ನಮಸ್ಕಾರ ಸ್ನೇಹಿತರೆ, ನಾನು ಎಂ.ಎ. ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಬಗ್ಗೆ ಡಿಟೇಲ್ ಆಗಿ ಚರ್ಚೆಯನ್ನು ಮಾಡಲಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಪಿಸಿಯಿಂದ ಹಿಡಿದು ಡಿಜಿ ಮತ್ತು IGP ವರೆಗೆ ಇರುವಂತಹ ಶ್ರೇಣಿಗಳನ್ನು ಡಿಸ್ಕಷನ್ ಮಾಡಲಿದ್ದೇನೆ. ಅದೇ ರೀತಿ ಟ್ರೈನಿಂಗ್ ಅಕಾಡೆಮೀಸ್ಗಳು, ಅದೇ ರೀತಿ ಪೊಲೀಸ್ ಕಮಿಷನರೇಟ್ಸ್ಗಳು ಎಷ್ಟಿವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದೇ ರೀತಿ ಪೊಲೀಸ್ ವಲಯಗಳು ಎಷ್ಟು ಇವೆ, ಕರ್ನಾಟಕ ಪೊಲೀಸ್ ಸಂಘಟನೆ ಯಾವ ರೀತಿ ಇದೆ, ಪೊಲೀಸ್ ಮೀಸಲು ಪಡೆಗಳು ಎಷ್ಟು ಇವೆ, ಅದೇ ರೀತಿ ಎಲ್ಲ ಆಫೀಸರ್ಸ್ಗಳ ಶ್ರೇಣಿಗಳು ಯಾವ ರೀತಿ ರಚನೆಯಾಗಿವೆ, ಅದೇ ರೀತಿ ಅವರಿಗೆ ಕೊಡುವಂತಹ ಬ್ಯಾಜಸ್ಗಳು ಯಾವ್ಯಾವು, ಅದೇ ರೀತಿ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ದಿನಾಚರಣೆಗಳನ್ನು ಸಹ ನಾನು ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಮಿತ್ರರೇ, ಈ ಒಂದು ಮಾಹಿತಿ ನಿಮ್ಮ ಎಕ್ಸಾಮ್ಗೆ ಬಹಳ ಅನುಕೂಲವಾಗಲಿದೆ. ಯಾರ್ಯಾರು PC ಎಕ್ಸಾಮ್ ಆಗಿರಬಹುದು, KSRP ಆಗಿರಬಹುದು, CAR ಮತ್ತು PSI ಆಗಿರಬಹುದು, ಆ ಎಲ್ಲ ಎಕ್ಸಾಮ್ಗಳಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಬಹಳ ನಾಲೆಜಬಲ್ ಆಗಲಿದೆ. ಸೊ ಇದು ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮಗೆ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನಾಗಿರಬಹುದು ಅಥವಾ ನೋಟಿಫಿಕೇಷನನ್ನು ಪಡೆಯಲು. ಮೊಟ್ಟ ಮೊದಲನೇದಾಗಿ ನಾವು ಪೊಲೀಸ್ ವ್ಯವಸ್ಥೆಯು ಯಾವ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದು ನಮಗೆ ಗೊತ್ತಿರಬೇಕು. ಸೊ ಪೊಲೀಸ್ ವ್ಯವಸ್ಥೆಯು ಇದು ಗೃಹ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಆಗಿದೆ. ಅದೇ ರೀತಿ ಈಗಿನ ಭಾರತ ಸರ್ಕಾರದ ಅಂತಂದರೆ ಸೆಂಟ್ರಲ್ ಗೃಹ ಸಚಿವ ಅಂತಂದರೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಯಾರು? ಅಮಿತ್ ಶಾ. ಸೊ ಈ ಒಂದು ವಿಡಿಯೋ ಮಾಡ್ತಾ ಇರುವ ಆ ಒಂದು ಸಮಯದಲ್ಲಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವರು ಅಮಿತ್ ಶಾ ಇದ್ದಾರೆ. ಸೊ ಇಲ್ಲಿ ನೀವು ಅವರ ಭಾವಚಿತ್ರವನ್ನು ಸಹ ನೋಡಬಹುದು. ಸೊ ಇದು ಅಪ್ಡೇಟ್ಸ್ ಆಗ್ತಾ ಇರ್ತದೆ, ನೀವು ಈ ಅಪ್ಡೇಟ್ಸ್ಗಳನ್ನ ಮಾಡ್ತಾ ಇರಬೇಕು. ಸೊ ಗೃಹ ಸಚಿವರು ಚೇಂಜ್ ಆಗ್ತಾ ಇರ್ತಾರೆ. ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಇಂಟರ್ನೆಟ್ದಲ್ಲಿ ಚೆಕ್ ಮಾಡಿಕೊಂಡು ಹೋಗಬೇಕು. ಸೊ ಪೊಲೀಸ್ ವ್ಯವಸ್ಥೆಯು ಇದು ಕಾರ್ಯನಿರ್ವಹಿಸುವುದು ಗೃಹ ಇಲಾಖೆಯಲ್ಲಿ, ಇದಿಷ್ಟು ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನದಾಗಿ ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಕೆಲವೊಂದಿಷ್ಟು ವಿಂಗ್ಸ್ಗಳಿವೆ. ಸೊ ಅವು ಯಾವುದು ಅನ್ನೋದನ್ನು ನಾವು ಫಾಸ್ಟಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ಫಸ್ಟ್ ಒಂದನೇದಾಗಿ, ಸೊ ಇವು ಎಲ್ಲವೂ 9 ನಾವು ಇಲ್ಲಿ ಬರೆದಿರ್ತಕ್ಕಂಥವುಗಳು ಎಲ್ಲವೂ ಸಹ ಕೇಂದ್ರ ಗೃಹ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಒಂದನೇದು IB ಅಂತೇಳಿ ಹೇಳ್ತೀವಿ, ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಹೇಳ್ತೀವಿ. ಅದೇ ರೀತಿ CRPF ಅಂತ ಹೇಳ್ತೀವಿ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂಥೇಳಿ. ಸೊ ನಮ್ಮ ಕರ್ನಾಟಕದಲ್ಲಿ KSRP ಅಂಥೇಳಿ ಇರ್ತದೆ. ಅದೇ ರೀತಿ ನೆಕ್ಸ್ಟ್ BSF ಇರ್ತೈತಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇರ್ತೈತಿ. ಸೊ ಇವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವರು ಕಾರ್ಯನಿರ್ವಹಿಸುವಂತಹ ಸ್ಥಳ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅದೇ ರೀತಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಅಂತ ಇರ್ತೈತಿ. ಸೊ ಇವರು ಇಂಡಸ್ಟ್ರಿಯಲ್ಸ್ಗಳಲ್ಲಿ ಇರ್ತಕ್ಕಂತಹ ಇಂಡಸ್ಟ್ರಿಯಲ್ ಏರಿಯಾಸ್ಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಅದೇ ರೀತಿ SSB ಅಂತ ಹೇಳಿದೆ. SSB ಇದರ ಲಾಂಗ್ ಫಾರ್ಮ್ ಸಶಸ್ತ್ರ ಸೀಮಾ ಬಲ ಅಂತ ಹೇಳ್ತೀವಿ ನಾವು. ಸೊ ಇವರು ಕಾರ್ಯನಿರ್ವಹಿಸುವುದು ನೇಪಾಳ ಮತ್ತು ಭೂತಾನ್ ಬಾರ್ಡರ್ದಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅದೇ ರೀತಿ ITBP ಅಂಥೇಳಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂತ ಹೇಳ್ತೀವಿ. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಇವರು ಚೀನಾ ಬಾರ್ಡರ್ದಲ್ಲಿ, ಇಂಡಿಯಾ ಮತ್ತು ಚೀನಾ ಬಾರ್ಡರ್ದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸೊ ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ. BSF ಯಾವ ಒಂದು ಬಾರ್ಡರ್ದಲ್ಲಿ ಕೆಲಸ ನಿರ್ವಹಿಸುತ್ತಾರೆ, ಅದೇ ರೀತಿ SSB ಇವರು ಯಾವ ಒಂದು ಬಾರ್ಡರ್ದಲ್ಲಿ ಕಾರ್ಯನಿರ್ವಹಿಸುತ್ತಾರೆ, ಅದೇ ರೀತಿ ITBP ಇವರು ಯಾವ ಬಾರ್ಡರ್ದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು. BSF ಇವರು ಭಾರತ ಮತ್ತು ಪಾಕಿಸ್ತಾನ್ ಬರುತ್ತದೆ. ಅದೇ ರೀತಿ SSB ಇವರು ನೇಪಾಳ ಮತ್ತು ಭೂತಾನ್ ಬಾರ್ಡರ್ದಲ್ಲಿ, ಅದೇ ರೀತಿ ITBP ಇವರು ಚೀನಾ ಬಾರ್ಡರ್ದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅದೇ ರೀತಿ ಮುಂದಿನದಾಗಿ NSG ಅಂಥೇಳಿ ಇದೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇವರು ಸಹ ಕೇಂದ್ರ ಗೃಹ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅದೇ ರೀತಿ NIA ಅಂತಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತೇಳಿ ಹೇಳ್ತೀವಿ. ಇವರು ಸಹ ಕೇಂದ್ರ ಗೃಹ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸೊ ಲಾಸ್ಟ್ ಒನ್ ಈಸ್ DP, ಡೆಲ್ಲಿ ಪೊಲೀಸ್ ಆಗಿರಬಹುದು, ಅಥವಾ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವಂತಹ ಎಲ್ಲ ಪೊಲೀಸರು ಕೇಂದ್ರ ಗೃಹ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಮುಂದಿನದಾಗಿ ಈಗ ನಾವು ಕರ್ನಾಟಕದ ಬಗ್ಗೆ ನೋಡಿದಾಗ, ಕರ್ನಾಟಕ ರಾಜ್ಯದ ಈಗಿನ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಇದ್ದಾರೆ. ಸೊ ಇವರ ಒಂದು ಭಾವಚಿತ್ರವನ್ನು ನೀವು ಇಲ್ಲಿ ನೋಡಬಹುದು. ಮುಂದಿನದಾಗಿ
ಸೊ ಕೆಲವೊಂದಿಷ್ಟು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ ಇಲ್ಲಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ರಚನೆಯಾದದ್ದು 1885ರಲ್ಲಿ. ಇದು ರಚನೆಯಾದದ್ದು 1885ರಲ್ಲಿ. ಇದಾದ ನಂತರ ಇದು ಪುನರ್ರಚನೆ ಆಗಿದ್ದು 1965ರಲ್ಲಿ. ಸೊ ಇದು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಪೊಲೀಸ್ ರಚನೆಯಾದದ್ದು 1885 ಹಾಗೂ ಪುನರ್ರಚನೆ 1965 ಸ್ವಾತಂತ್ರ್ಯ ನಂತರ. ಅದೇ ರೀತಿ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು, ಈಗ ಇರುವಂತಹ ಮುಖ್ಯಸ್ಥರು ಯಾರು? ಪ್ರವೀಣ್ ಸೂದ್ ಇದ್ದಾರೆ. ಸೊ ಇವರ ಒಂದು ಭಾವಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಈ ಕ್ವಶನ್ನು ಸಹ ಬಹಳಷ್ಟು ಸಲ ಕೇಳ್ತಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಾಗಿರ್ತಾರೆ? DG ಆ್ಯಂಡ್ IGP. ಸೊ ಇಲ್ಲಿ ಆಪ್ಷನ್ಸ್ಗಳಲ್ಲಿ DG ಅಂತೇಳಿ ಕೊಟ್ಟಿರ್ತಾರೆ, ಅದೇ ರೀತಿ IGPನೂ ಕೊಟ್ಟಿರ್ತಾರೆ, ಇನ್ನು ಕೆಲವೊಂದಿಷ್ಟು ಬೇರೆ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ನೀವು ಆಪ್ಷನ್ಸ್ ಒಳಗೆ ಹಾಕಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಿರ್ತಾರೆ? DG ಆ್ಯಂಡ್ IGP. ಸೊ ಇವರೇ ಹೆಡ್, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕರ್ನಾಟಕದಲ್ಲಿ ಇವರೇ ಹೆಡ್ ಆಗಿರ್ತಾರೆ. ಸೊ ಇಲ್ಲಿ ಈಗ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಪ್ರವೀಣ್ ಸೂದ್ ಇದ್ದಾರೆ. ಸೊ ಇಲ್ಲಿ ನೀವು ಆ ಹೆಸರನ್ನು ಸಹ ನೆನಪಿಟ್ಕೋಬೇಕು. DG ಆ್ಯಂಡ್ IGP ಅಂತಂದರೆ ಏನು? DG ಅಂತಂದರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಹೇಳ್ತೀವಿ. ಅದೇ ರೀತಿ IGP ಅಂತಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತೇಳಿ ಹೇಳ್ತೇವೆ. ಸೊ DGP ಶ್ರೇಣಿಯ 6 ಜನ ಸದಸ್ಯರು ಇರ್ತಾರೆ. ಓಕೆ, DGP ಶ್ರೇಣಿಯ 6 ಜನ ಸದಸ್ಯರು ಇರ್ತಾರೆ. ಇವರಲ್ಲಿಯೇ 6 ಜನರಲ್ಲಿಯೇ ಒಬ್ಬರನ್ನು ಏನು ಮಾಡ್ತಾರೆ? ಕ್ಯಾಬಿನೆಟ್ದೊಳಗೆ, ಕರ್ನಾಟಕದ ಕ್ಯಾಬಿನೆಟ್ದಲ್ಲಿ ಚರ್ಚೆಯನ್ನು ಮಾಡಿ ಒಬ್ಬರಿಗೆ DG ಆ್ಯಂಡ್ IGP ಪೋಸ್ಟನ್ನು ಕೊಡ್ತಾರೆ. ಸೊ 6 ಜನರಲ್ಲಿ ಒಬ್ಬರು DGP 6 ಜನ ಇರ್ತಾರೆ, ಅದರಲ್ಲಿ ಒಬ್ಬರನ್ನು DG ಆ್ಯಂಡ್ IGP ಅಂಥೇಳಿ ಒಂದು ಪೋಸ್ಟನ್ನು ಕೊಡ್ತಾರೆ. ಇದಷ್ಟೇ ಅಲ್ಲದೆ ಇವರಿಗೆ ಬೆಂಗಳೂರು ಕೇಂದ್ರ ವಲಯದ IGP ಹುದ್ದೆಯನ್ನು ಸಹ ಇವರಿಗೆ ಕೊಡ್ತಾರೆ. ಸೊ DG ಆ್ಯಂಡ್ IGP ಯಾರಾಗ್ತಾರೆ? ಅವರಿಗೆ ಬೆಂಗಳೂರು ಕೇಂದ್ರ ವಲಯದ IGP ಹುದ್ದೆಯನ್ನು ಸಹ ಇವರಿಗೆ ಕೊಡಲಾಗುತ್ತದೆ ಅದರ ಜೊತೆಗೆ. ಸೊ ಮುಂದಿನ ಪಾಯಿಂಟನ್ನು ನೋಡೋಣ. ಈಗ ಮುಂದಿನದಾಗಿ ಭಾರತ ಮತ್ತು ಕರ್ನಾಟಕದಲ್ಲಿರುವ ಪೊಲೀಸ್ ಅಕಾಡೆಮಿಗಳು ಯಾವ್ಯಾವ ಅನ್ನೋದನ್ನು ನೋಡೋಣ ಈಗ ನಾವು. ಸೊ ಇವುಗಳು ಎಲ್ಲೆಲ್ಲಿವೆ ಅನ್ನೋದನ್ನು ಸಹ ಕೇಳ್ತಾರೆ. ಸೊ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಹೈದರಾಬಾದದಲ್ಲಿ. ಸೊ ಹೈದರಾಬಾದ್ ಬರೋದು ತೆಲಂಗಾಣದಲ್ಲಿ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂತೇಳಿ ಕೇಳಿದಾಗ ಅದು ಹೈದರಾಬಾದ್. ಅದೇ ರೀತಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಂತೇಳಿ ಕೇಳಿದಾಗ ಅದು ಮೈಸೂರು. ಅದು ಮುಂದೆ ಬರ್ತೈತೆ, ಅದನ್ನು ಚರ್ಚೆಯನ್ನು ಮಾಡ್ತೇನೆ ನಾನು. ಸೊ ಮುಂದಿನದಾಗಿ IPS ಅಧಿಕಾರಿಗಳಿಗೆ ತರಬೇತಿ ನೀಡುವಂತಹ ಒಂದು ಅಕಾಡೆಮಿ ಇದೆ. ಸೊ ಅದಕ್ಕೆ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂತ ಹೇಳ್ತೇವೆ. SVPNPA ಅಂತೇಳಿ ಹೇಳ್ತೇವೆ. ಸೊ ಇದು ಇರುವುದೇ ತೆಲಂಗಾಣದಲ್ಲಿ, ಹೈದರಾಬಾದ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ IAS ಅಧಿಕಾರಿಗಳಿಗೂ ಸಹ ತರಬೇತಿ ನೀಡುವಂತಹ ಒಂದು ಸಂಸ್ಥೆ ಇದೆ. ಸೊ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಫಾರ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ. ಸೊ ಇದು ಇರುವುದು ಉತ್ತರಾಖಂಡ ರಾಜ್ಯದ ಮಸೂರಿಯಲ್ಲಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಉತ್ತರಾಖಂಡದ ಡೆಹ್ರಾಡೂನದಲ್ಲಿ. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಈಸ್ OTA ಅಂತ ಹೇಳ್ತೇವೆ, ಆಫೀಸರ್ ಟ್ರೈನಿಂಗ್ ಅಕಾಡೆಮಿ. ಸೊ ಇದು ಇರುವುದು ತಮಿಳುನಾಡಿನ ಚೆನ್ನೈದಲ್ಲಿ ಒಂದಿದೆ, ಅದೇ ರೀತಿ ಬಿಹಾರದ ಗಯಾದಲ್ಲಿದೆ. ಇದು ಹೊಸದಾಗಿ ರಚನೆ ಆಗಿರ್ತಕ್ಕಂಥದ್ದು ಬಿಹಾರದ ಗಯಾದಲ್ಲಿ. ನೆಕ್ಸ್ಟ್ ಒನ್ ಈಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದೆ, NDA ಅಂತ ಹೇಳ್ತೇವೆ. ಸೊ ಇದು ಮಹಾರಾಷ್ಟ್ರದ ಪುಣೆದಲ್ಲಿದೆ. ಅದೇ ರೀತಿ ನೆಕ್ಸ್ಟ್ DSSC ಡಿಫೆನ್ಸ್ ಸರ್ವಿಸ್ ಸ್ಟಾಕ್ ಕಾಲೇಜ್ ಅಂತ ಹೇಳ್ತೇವೆ. ಸೊ ಇದು ಇರುವುದು ತಮಿಳುನಾಡಿನ ವೆಲ್ಲಿಂಗ್ಟನ್ದಲ್ಲಿ. ಸೊ ಇವು ಎಲ್ಲವೂ ಪೊಲೀಸ್ ಅಕಾಡೆಮಿಗಳಾಗಿವೆ. ಸೊ ಇಲ್ಲಿ ಎಲ್ಲರಿಗೂ ತರಬೇತಿಯನ್ನು ನೀಡಲಾಗುತ್ತದೆ. ಈಗ ಮುಂದಿನದಾಗಿ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಅಕಾಡೆಮಿಗಳನ್ನು ನೋಡಬೇಕಂತಂದರೆ ನಾವು ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದೆ ಕರ್ನಾಟಕದಲ್ಲಿ. ಸೊ ಅದು ಇರುವುದು ಮೈಸೂರು ಜಿಲ್ಲೆಯಲ್ಲಿ. ಇಲ್ಲಿ DSP ಆಗಿರಬಹುದು ಮತ್ತು SP ಆಗಿರಬಹುದು, ಇವರಿಗೆ ಟ್ರೈನಿಂಗನ್ನು ನೀಡಲಾಗುತ್ತದೆ ಪ್ರೊಬೇಷನರಿ ಪೀರಿಯಡ್ದಲ್ಲಿ. ನೆಕ್ಸ್ಟ್ KPTC ಆಗಬೇಕಿದು. KPTC ಒಂದು ಎಕ್ಸ್ಟ್ರಾ ಆಗಿದೆ. KPTC ಅಂತಂದರೆ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತ ಹೇಳ್ತೀವಿ. ಸೊ ಇದು ಇರುವುದು ಕಲಬುರಗಿಯಲ್ಲಿ. ಅದೇ ರೀತಿ KSPTS ಅಂತ ಹೇಳಿದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತ ಹೇಳಿದೆ. ಟ್ರೈನಿಂಗ್ ಸ್ಕೂಲ್ ಅಂಥೇಳಿ ಇರುವುದು ಅದು ಚನ್ನಪಟ್ಟಣ, ಆಮೇಲೆ ಧಾರವಾಡ, ಅದೇ ರೀತಿ ಖಾನಾಪುರದಲ್ಲಿ. ಇಲ್ಲಿ PCಗಳಿಗೆ ಟ್ರೈನಿಂಗನ್ನು ನೀಡಲಾಗುತ್ತದೆ. ಅದೇ ರೀತಿ ಕಾಲೇಜ್ ಇರೋದು ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಇರೋದು ಕಲಬುರಗಿಯಲ್ಲಿ.
ಸೊ ನೆನಪಿಟ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕಾಲೇಜ್ ಅಂತೇಳಿ ಬಂತಂದ್ರೆ ಅದು ಕಲಬುರಗಿ. ಅದೇ ರೀತಿ ಸ್ಕೂಲ್ ಅಂಥೇಳಿ ಬಂದಾಗ ಚನ್ನಪಟ್ಟಣ, ಧಾರವಾಡ, ಖಾನಾಪುರ. ಮುಂದಿನದಾಗಿ KSRPTC ಅಂಥೇಳಿ TS ಅಂಥೇಳಿದೆ, ಕರ್ನಾಟಕ ಸ್ಟೇಟ್ ಸರ್ವಿಸ್ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂಥೇಳಿವೆ. ಸೊ ಇವು 2 ಇವೆ. ರಿಸರ್ವ್ ಪೊಲೀಸ್ಗಳ ಸ್ಕೂಲ್ಸ್ಗಳು 2 ಇವೆ. ಇಲ್ಲೇ ಟ್ರೈನಿಂಗ್ಗಳನ್ನು ನೀಡಲಾಗುತ್ತದೆ. ಮುನಿರಾಬಾದದಲ್ಲಿ ಇದೆ ಒಂದು, ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತದೆ ಅದು ಮುನಿರಾಬಾದ್. ಅದೇ ರೀತಿ ಬೆಳಗಾವಿಯಲ್ಲಿ ಒಂದಿದೆ. ಸೊ ಕಂಗ್ರಾಳಿ ಒಳಗೆ ಒಂದಿದೆ. ಓಕೆ, ಬೆಳಗಾವಿಯ ಕಂಗ್ರಾಳಿಯಲ್ಲಿ ಒಂದಿದೆ, ಮತ್ತೊಂದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದದಲ್ಲಿ KSRP ಅವರಿಗೆ ಟ್ರೈನಿಂಗ್ ನೀಡುವಂಥ ಸ್ಕೂಲ್ ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕ್ಯಾಂಪ್ಸ್ಗಳು ಇರ್ತವೆ, ಅವರು ಕ್ಯಾಂಪ್ಸ್ಗಳು ಸಹ ಇರ್ತವೆ. ಮುಂದಿನದಾಗಿ APTS ಅಂತಂದರೆ ಆರ್ಮ್ಡ್ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತ ಹೇಳ್ತೀವಿ. ಸೊ ಇದು ಇರೋದು ಬೆಂಗಳೂರಿನಲ್ಲಿ. ಇಲ್ಲಿ CAR ಆಗಿರ್ಬೋದು, DAR ಆಗಿರ್ಬೋದು, ಇವರಿಗೆ ಟ್ರೈನಿಂಗ್ಸ್ಗಳನ್ನು ನೀಡಲಾಗುತ್ತದೆ. ಅದೇ ರೀತಿ TTI ಅಂತ ಹೇಳ್ತೀವಿ, ಟ್ರಾಫಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂಥೇಳಿ. ಸೊ ಇದು ಇರುವುದು ಸಹ ಬೆಂಗಳೂರಿನಲ್ಲಿ, ಟ್ರಾಫಿಕ್ ಪೊಲೀಸ್ ಅವರಿಗೆ ಟ್ರೈನಿಂಗ್ ನೀಡುವಂತಹ ಸ್ಥಳ. ಅದೇ ರೀತಿ WIT ವೈರ್ಲೆಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಇದು ಸಹ ಬೆಂಗಳೂರಿನಲ್ಲಿದೆ. ಇಲ್ಲಿ ವೈರ್ಲೆಸ್ ಪೊಲೀಸ್ ಅವರಿಗೆ ಟ್ರೈನಿಂಗನ್ನು ನೀಡಲಾಗುತ್ತದೆ. ಸೊ ಪೊಲೀಸ್ ಇಲಾಖೆಯಲ್ಲಿ ಕಮ್ಯುನಿಕೇಷನ್ ಇರುವಂಥದ್ದು, ಯಾವುದೇ ಮಾಹಿತಿಯನ್ನು ಇನ್ನೊಬ್ಬರಿಗೆ ಕಳಿಸ್ಬೇಕಾಗಿತ್ತು ಇಲಾಖೆಗಳಿಗೆ ಅಂತಂದ್ರೆ ವೈರ್ಲೆಸ್ ಪೊಲೀಸ್ ಅವರು ಇಲ್ಲಿ ಸಹಾಯಕವಾಗಿರುತ್ತಾರೆ. ಅದೇ ರೀತಿ ನೆಕ್ಸ್ಟ್ ಆಗಿರುವಂಥದ್ದು SBTI ಅಂತಂದರೆ ಸ್ಪೆಷಲ್ ಬ್ರ್ಯಾಂಚ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಸೊ ಇದು ಸಹ ಬೆಂಗಳೂರಿನಲ್ಲಿ ಇದೆ. ಸೊ ಇವು ಎಲ್ಲೆಲ್ಲಿ ಇವೆ ಅನ್ನೋದು ನಿಮಗೆ ಗೊತ್ತಿರಬೇಕು, ಎಕ್ಸಾಮ್ನಲ್ಲಿ ಅವನ್ನು ಕೇಳಲಾಗುತ್ತದೆ. ಅದೇ ರೀತಿ ತಾತ್ಕಾಲಿಕ PTSಗಳು ಸಹ ಇರ್ತವೆ. ಸೊ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತಂದರೆ ಅಲ್ಲಿ ಸಹ PTSಗಳನ್ನು ತೆರೆಯಲಾಗುತ್ತದೆ. ಮುಂದಿನದಾಗಿ ಕರ್ನಾಟಕದಲ್ಲಿರುವ ಪೊಲೀಸ್ ಕಮಿಷನರೇಟ್ಸ್ಗಳು ಎಷ್ಟಿವೆ ಅಂತೇಳಿ ಕೇಳ್ತಾರೆ. ಸೊ ಕರ್ನಾಟಕದಲ್ಲಿ ಒಟ್ಟು 6 ಕಮಿಷನರೇಟ್ಸ್ಗಳಿವೆ. ಸೊ ಅವು ಎಲ್ಲೆಲ್ಲಿವೆ ಅನ್ನೋದನ್ನು ನೋಡೋಣ. ಆಮೇಲೆ ಅಲ್ಲಿ ಯಾವ ಹುದ್ದೆಯ ಅಧಿಕಾರಿಗಳು ಇರ್ತಾರೆ ಅನ್ನೋದು ಸಹ ನೋಡೋಣ. ಸೊ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಒಂದಿದೆ ಕಮಿಷನರೇಟ್ಸ್. ಸೊ ಅಲ್ಲಿ ADGP ಅಂಥೇಳಿ ಇರುವಂತಹ ಆಫೀಸರ್ಸ್ ಇರ್ತಾರೆ. ಓಕೆ, ಅದೇ ರೀತಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿಯೂ ಸಹ ಒಂದು ಕಮಿಷನರೇಟ್ ಇದೆ. ಸೊ ಅಲ್ಲಿ ಅಧಿಕಾರಿ IGP ಇರ್ತಾರೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇರ್ತಾರೆ. ಅದೇ ರೀತಿ ಮೈಸೂರದಲ್ಲಿ ಒಂದಿದೆ. ಸೊ ಅಲ್ಲಿಯೂ ಸಹ IGP ರ್ಯಾಂಕ್ ಇರುವಂತಹ ಅಧಿಕಾರಿ ಇರ್ತಾರೆ, IGP ಇರ್ತಾರೆ. ಅದೇ ರೀತಿ ಮಂಗಳೂರಿನಲ್ಲಿಯೂ ಸಹ IGP ಇರ್ತಾರೆ. ಬೆಳಗಾವಿಯಲ್ಲಿಯೂ ಸಹ ಒಂದು ಕಮಿಷನರೇಟ್ಸ್ ಇದೆ. ಸೊ ಇಲ್ಲಿ ಇರುವಂಥದ್ದು DIGP ಇರ್ತಾರೆ, ಅದರ ಮುಖ್ಯಸ್ಥ. ಅದೇ ರೀತಿ ಕಲಬುರಗಿಯಲ್ಲಿಯೂ ಸಹ ಒಂದಿದೆ, ಅಲ್ಲಿಯೂ ಸಹ DIGP ಅವರು ಇರ್ತಾರೆ. ಓಕೆ, ಸೊ ಇವು 6 ಕರ್ನಾಟಕದಲ್ಲಿರುವಂತಹ ಕಮಿಷನರೇಟ್ಸ್ಗಳು. ಓಕೆ, ಈಗ ನೆಕ್ಸ್ಟ್ ನಾವು ಬೆಂಗಳೂರು ಪೊಲೀಸ್ ಕಮಿಷನರ್ ಯಾರಿದ್ದಾರೆ ಈಗ ಸದ್ಯದರಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಇದ್ದಾರೆ. ಸೊ ಇಲ್ಲಿ ಅವರ ಭಾವಚಿತ್ರವನ್ನು ನೀವು ನೋಡಬಹುದು. ಬೆಂಗಳೂರು ಪೊಲೀಸ್ ಕಮಿಷನರ್ ಈಗಿರುವಂಥವರು ಕಮಲ್ ಪಂತ್. ಸೊ ಇದಕ್ಕಿಂತ ಮುಂಚೆ ಭಾಸ್ಕರ್ ರಾವ್ ಇದ್ದರು, ಅವರು ರಿಟೈರ್ಡ್ ಆದರು. ಭಾಸ್ಕರ್ ರಾವ್ ಇದ್ದರು. ಸೊ ಅವರಾದಮೇಲೆ ಈಗಿರುವಂಥದ್ದು ಸದ್ಯದರಲ್ಲಿ ಕಮಲ್ ಪಂತ್. ಮುಂದಿನದಾಗಿ ಕರ್ನಾಟಕ ಪೊಲೀಸ್ ವಲಯಗಳು ಎಷ್ಟಿವೆ ಅಂತೇಳಿ ಎಕ್ಸಾಮ್ನಲ್ಲಿ ಕೇಳಲಾಗುತ್ತದೆ. ಕರ್ನಾಟಕ ಪೊಲೀಸ್ ವಲಯಗಳು ಒಟ್ಟು 7 ಇವೆ. ಸೊ ಯಾವ್ಯಾವ ವಲಯಗಳು ಎಲ್ಲಿವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಒಂದನೇದ್ದು ಪೂರ್ವ ವಲಯ ಇರುವುದು ದಾವಣಗೆರೆಯಲ್ಲಿ. ಅದೇ ರೀತಿ ಪಶ್ಚಿಮ ವಲಯ ಇರುವುದು ಮಂಗಳೂರಿನಲ್ಲಿ. ನೆಕ್ಸ್ಟ್ ಉತ್ತರ ವಲಯ ಇರೋದು ಬೆಳಗಾವಿಯಲ್ಲಿ. ದಕ್ಷಿಣ ವಲಯ ಇರೋದು ಮೈಸೂರಿನಲ್ಲಿ. ಕೇಂದ್ರ ವಲಯ ಇರೋದು ಬೆಂಗಳೂರಿನಲ್ಲಿ. ಈಶಾನ್ಯ ವಲಯ ಇರೋದು ಕಲಬುರಗಿಯಲ್ಲಿ. ಬಳ್ಳಾರಿ ವಲಯ ಇರೋದು ಬಳ್ಳಾರಿಯಲ್ಲಿ. ಸೊ ಇವು 7 ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಇವು 7 ವಲಯಗಳು ಇಲ್ಲಿ ಇವೆ. ಮುಂದಿನದಾಗಿ ಕರ್ನಾಟಕ ಪೊಲೀಸ್ ಸಂಘಟನೆ ಯಾವ ರೀತಿ ಆಗಿದೆ ಅನ್ನೋದನ್ನು ನಾವು ನೋಡೋಣ. ಸೊ ಸಂಘಟನೆ ಅಂತಂದರೆ ಎಲ್ಲೆಲ್ಲಿ ಆಫೀಸ್ಗಳು ಇರ್ತವೆ, ಯಾವ್ಯಾವ ರೀತಿ ಆಫೀಸ್ಗಳು ಇರ್ತವೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದು ನೋಡೋಣ. ಕರ್ನಾಟಕದಲ್ಲಿ ಸೊ ಒಂದನೇದ್ದು DPO ಅಂತ ಹೇಳ್ತೀವಿ. ಸೊ ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ ಅಂತ ಹೇಳ್ತೀವಿ. ಸೊ ನಮ್ಮ ಕರ್ನಾಟಕದಲ್ಲಿ ಒಟ್ಟು 31 ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ಗಳಿವೆ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಜಿಲ್ಲೆಗಳು 30 ಇವೆ, ಆದರೆ ಇವು 31 ಇವೆ. ಹೇಗಂತಂದರೆ ಸೊ ಒಂದು ಕೋಲಾರದಲ್ಲಿ KGFದಲ್ಲಿಯೂ ಸಹ ಒಂದು ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸ್ ಇದೆ KGFದಲ್ಲಿ. ಸೊ ಅದನ್ನು ಕೂಡಿಸಿದಾಗ 31 DPOಗಳು ಆಗುತ್ತವೆ. ಸೊ 31 DPOಗಳು ಇವೆ ನಮ್ಮ ಕರ್ನಾಟಕದಲ್ಲಿ. ಸೊ ಇಲ್ಲಿ ಹೆಡ್ ಇರುವಂಥವರು SP ಆಗಿರುತ್ತಾರೆ.
ಓಕೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದಕ್ಕೆ ಹೆಡ್ ಆಗಿರ್ತಾರೆ ಸೊ ಡಿಸ್ಟಿಕ್ದಲ್ಲಿ. ಅದೇ ರೀತಿ ಎರಡನೇದು ಸಬ್ ಡಿವಿಷನಲ್ ಪೊಲೀಸ್ ಆಫೀಸ್ ಅಂತ ಹೇಳಿರ್ತೈತಿ, ಸಬ್ ಡಿವಿಷನಲ್ ಪೊಲೀಸ್ ಆಫೀಸ್ ಅಂತ ಹೇಳ್ತೈತಿ. ಸೊ ಇವು ನಮ್ಮ ಕರ್ನಾಟಕದಲ್ಲಿ 91 ಇವೆ. ಸೊ ಇಲ್ಲಿ ಹೆಡ್ ಆಗಿರ್ತಕ್ಕಂಥವರು DSP ಅಥವಾ ASP. ಸೊ DSP ಹುದ್ದೆ ನಿಮಗೆ ಗೊತ್ತಿರಬಹುದು. DSP ಹುದ್ದೆ ನಾವು KS ಎಕ್ಸಾಮನ್ನು ಬರೆದು ಹೆಚ್ಚು ರ್ಯಾಂಕನ್ನು ಪಡೆದು DSP ಹುದ್ದೆಯನ್ನು ಪಡ್ಕೋಬಹುದು. ಅದೇ ರೀತಿ ಇಲ್ಲಿ ASPನೂ ಇರ್ತಾರೆ. ASP ಅಂತಂದರೆ ಯಾರು? ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಹೇಳ್ತೇವೆ. ಸೊ IAS ಎಕ್ಸಾಮನ್ನು ಬರೆದು ಸೊ IPS ಆಗಿ ಸೆಲೆಕ್ಷನ್ ಆಗಿದ್ರಂತಂದ್ರೆ ಅವರ ಪ್ರೊಬೇಷನರಿ ಪೀರಿಯಡ್ದಲ್ಲಿ ಅಥವಾ DSP ಹುದ್ದೆ ಇರುವಂತಹ ಸ್ಥಳದಲ್ಲಿ ಯಾವುದಾದರೂ ವೇಕೆನ್ಸಿ ಇದ್ದಾಗ ಅಲ್ಲಿ IPS ಅಧಿಕಾರಿ ಅದಕ್ಕೆ ಇನ್ಚಾರ್ಜ್ ಇದ್ರಂತಂದ್ರೆ ಅವರಿಗೆ ನಾವು ASP ಅಂಥೇಳಿ ಕರಿತೀವಿ. ಓಕೆ, ಅವ್ರಿಗೆ ನಾವು ASP ಅಂಥೇಳಿ ಕರಿತೀವಿ. DSP ಜಾಗದಲ್ಲಿ ASP ಇದ್ದಾಗ ಈ ರೀತಿಯಾಗಿ ನಾವು ಅವರನ್ನು ಕರೆಯಲಾಗುತ್ತದೆ. ಸೊ ನೆಕ್ಸ್ಟ್ ಒನ್ ಈಸ್ ಬರುವಂಥದ್ದು ಸರ್ಕಲ್ಸ್ಗಳು. ಇದ್ರ ಕೆಳಗಿರುವಂಥವುಗಳು ಸರ್ಕಲ್ಸ್ಗಳು. ನಮ್ಮ ಕರ್ನಾಟಕದಲ್ಲಿ 230 ಸರ್ಕಲ್ಸ್ಗಳಿವೆ. ಓಕೆ, ಸೊ ಇಲ್ಲಿ ಹೆಡ್ ಇರ್ತಕ್ಕಂಥವರು CPI ಅಂತ ಹೇಳ್ತೀವಿ ನಾವು, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್. ಅದೇ ರೀತಿ 4ನೇದು ಪೊಲೀಸ್ ಸ್ಟೇಷನ್ಸ್ಗಳು ನಮ್ಮ ಕರ್ನಾಟಕದಲ್ಲಿ 906 ಇವೆ. ಸೊ ಏನಾದರೂ ನಿಮಗೆ ಅಪ್ಡೇಟ್ಸ್ಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆಮೇಲೆ ಇಲ್ಲಿ ಸಿಟಿದಲ್ಲಿ ಪೊಲೀಸ್ ಸ್ಟೇಷನ್ಸ್ ಇತ್ತಂದರೆ ಅಲ್ಲಿ ಅದಕ್ಕೆ ಹೆಡ್ PIಗಳಾಗಿರ್ತಾರೆ, ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಅದೇ ರೀತಿ ನೆಕ್ಸ್ಟ್ ರೂರಲ್ಸ್ಗಳಲ್ಲಿ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ಸ್ಗಳು ಇದ್ದು ಅಂತಂದರೆ ಅಲ್ಲಿ PSIಗಳು ಅದಕ್ಕೆ ಹೆಡ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರು PI ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಹೆಡ್ಡು, ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ನೆಕ್ಸ್ಟ್ ಒನ್ ಈಸ್ ಔಟ್ಪೋಸ್ಟ್ ಸ್ಟೇಷನ್ಸ್ಗಳನ್ನು ಸಹ ಮಾಡಲಾಗುತ್ತದೆ. ಇಫ್ ದೇರ್ ಈಸ್ ಇಶ್ಯೂಸ್ ಇನ್ ರೂರಲ್ ಏರಿಯಾಸ್, ಯಾವುದೇ ಒಂದು ಗ್ರಾಮೀಣ ಭಾಗದಲ್ಲಿ ಏನಾದರೂ ಇಶ್ಯೂಸ್ಗಳಿದ್ವು ಅಂತಂದರೆ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ವು ಅಂತಂದರೆ ಅಲ್ಲಿ ಔಟ್ಪೋಸ್ಟ್ ಸ್ಟೇಷನ್ಸ್ಗಳನ್ನು ಸಹ ಅಲ್ಲಿ ತೆರೆಯಲಾಗುತ್ತದೆ. ಸೊ ಈ ರೀತಿ ಕರ್ನಾಟಕ ಪೊಲೀಸ್ ಸಂಘಟನೆ ಈ ರೀತಿಯಾಗಿರ್ತಕ್ಕಂಥ ಆಫೀಸಸ್ಗಳು ನಮ್ಮ ಕರ್ನಾಟಕದಲ್ಲಿ ಇರುತ್ತವೆ. ಮುಂದಿನದಾಗಿ ಕರ್ನಾಟಕ ಪೊಲೀಸ್ ಮೀಸಲು ಪಡೆಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಒಂದನೇದು DAR, ನಿಮಗೆ ಗೊತ್ತಿರಬಹುದು. ಓಕೆ, ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಪೊಲೀಸ್ ಅಂತ ಹೇಳ್ತೀವಿ ನಾವು. ಇವು ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ DAR ಇರ್ತವೆ, ಮೀಸಲು ಪಡೆಗಳು ಇದ್ದೇ ಇರ್ತವೆ. ಅದೇ ರೀತಿ ಎರಡನೇದಾಗಿ CAR ಹೇಳ್ತೇವೆ ನಾವು, ಸಿಟಿ ಆರ್ಮ್ ರಿಸರ್ವ್ ಪೊಲೀಸ್ ಅಂತ ಹೇಳ್ತೇವೆ. ಸೊ ಇವು ಎಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಇರೋದಿಲ್ಲ. ಕಮಿಷನರೇಟ್ಸ್ಗಳು ಎಲ್ಲಿರ್ತಾವು ಅಲ್ಲಿ ಮಾತ್ರ ಇವರನ್ನು ಆ ಪಡೆಗಳನ್ನು ಅಲ್ಲಿ ಇಟ್ಟಿರ್ತಾರೆ. ಕಮಿಷನರೇಟ್ಸ್ಗಳನ್ನ ನಿಮಗೆ ಹೇಳಿದ ನಾನು, ನಮ್ಮ ಕರ್ನಾಟಕದಲ್ಲಿ ಒಟ್ಟು 6 ಕಮಿಷನರೇಟ್ಸ್ಗಳಿವೆ. ಸೊ ಅಲ್ಲಿ CARಗಳು ಇರ್ತಾರೆ. ನೆಕ್ಸ್ಟ್ ಮೂರನೇದಾಗಿ KSRP ಇದೆ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಮೀಸಲು ಪಡೆ ಇರುವಂಥದ್ದು ಕರ್ನಾಟಕ ಆರ್ಮ್ಡ್ ರಿಸರ್ವ್ ಮೌಂಟೆಡ್ ಪೊಲೀಸ್ ಅಂತ ಹೇಳ್ತೀವಿ, KARMP, ಕರ್ನಾಟಕ ಆರ್ಮ್ಡ್ ರಿಸರ್ವ್ ಮೌಂಟೆಡ್ ಪೊಲೀಸ್ ಅಂತ ಹೇಳ್ತೀವಿ. ಸೊ ಇದು ಈ ಒಂದು ಪಡೆ ಇರೋದು ಮೈಸೂರಿನಲ್ಲಿ. ಈಗ ಇವುಗಳನ್ನು ಬಿಟ್ಟು CAR, DR, KSRP ಆಮೇಲೆ KARMP ಇವುಗಳನ್ನು ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಇತರೆ ಪೊಲೀಸ್ ಪಡೆಗಳು ಸಹ ನಮ್ಮ ಕರ್ನಾಟಕದಲ್ಲಿ ಇವೆ. ಅವುಗಳು ಯಾವ್ಯಾವುದನ್ನು ನೋಡೋಣ. ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅಂಥೇಳಿ ಇರ್ತಾರೆ. ಅದೇ ರೀತಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂಥೇಳಿ ಈ ಒಂದು ಪಡೆಯೂ ಸಹ ನಮ್ಮ ಕರ್ನಾಟಕದಲ್ಲಿ ಇರುತ್ತದೆ. ಅದೇ ರೀತಿ ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಅಂಥೇಳಿ ಇರ್ತಾರೆ. ನೆಕ್ಸ್ಟ್ ಇದಾದಮೇಲೆ KSISF, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇರ್ತಾರೆ. ಅದೇ ರೀತಿ ಫಾರೆಸ್ಟ್ ಸೆಲ್ ಅಂತ ಇರ್ತೈತಿ. KPTCL ಸಹ ಇವರು ಇರ್ತಾರೆ. ಸೊ ಅಂತಂದರೆ ವಿದ್ಯುತ್ ಶಕ್ತಿಗೆ ಏನಾದರೂ ಅಲ್ಲಿ ಸೋರಿಕೆ ಆಗ್ತಿತ್ತು ಅಥವಾ ಅದನ್ನು ಕಳ್ಳತನ ಮಾಡ್ತಿದ್ರು ಅಂತಂದ್ರೆ ಅವುಗಳನ್ನ ತಡೆಯಲು, ಅವುಗಳನ್ನ ನೋಡ್ಕೊಳ್ಳಲು KPTCL ಇರ್ತಾರೆ. ಅದೇ ರೀತಿ ಇಂಟೆಲಿಜೆನ್ಸ್ಗಳು ಸಹ ಇರ್ತಾರೆ, ಇಂಟೆಲಿಜೆನ್ಸ್ ಪಡೆಯೂ ಇರ್ತೈತಿ. ಸೊ ಇವರು CM ಅಂಡರ್ದಲ್ಲಿ ಇರ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ACB ಅಂತ ಹೇಳಿದೆ, ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಹೇಳ್ತೀವಿ. ಸೊ ಇದು ಸಹ ನಮ್ಮ ಕರ್ನಾಟಕದಲ್ಲಿ ಒಂದು ಪಡೆ ಇದೆ. ಅದೇ ರೀತಿ ನೆಕ್ಸ್ಟ್ ಇರುವಂಥದ್ದು IS ಅಂತೇಳಿ ಹೇಳ್ತೀವಿ ನಾವು. IS ಅಂತಂದರೆ ಇಂಟರ್ನಲ್ ಸೆಕ್ಯೂರಿಟಿ, ಆಂತರಿಕ ಭದ್ರತಾ ಪಡೆಯೂ ಸಹ ಇರ್ತೈತಿ. ಅದೇ ರೀತಿ KSRTC ವಿಜಿಲೆನ್ಸ್, KSRTC ವಿಜಿಲೆನ್ಸ್ಗಳು ಇರ್ತಾರೆ. ನೆಕ್ಸ್ಟ್ ಪ್ರಿಸನ್ಸ್ದೊಳಗೂ ಸಹ ನಮ್ಮ ಒಂದು ಪಡೆ ಇರ್ತೈತಿ, ಅಂತಂದರೆ ಜೈಲುಗಳಲ್ಲಿ.
ಸೊ ಅಲ್ಲಿಯೂ ಸಹ ಕಾರ್ಯನಿರ್ವಹಿಸ್ತಿರ್ತಾರೆ, ಅವ್ರಿಗೆ ಪ್ರಿಸನ್ಸ್ ಅಂತೇಳಿ ಹೇಳ್ತೇವೆ ನಾವು. ಅದೇ ರೀತಿ ಇನ್ನೊಂದು ಲಾಸ್ಟ್ ಒನ್ ಈಸ್ ದ ಹೋಮ್ ಗಾರ್ಡ್ಸ್ ಇರ್ತಾರೆ, ಗೃಹ ರಕ್ಷಕ ದಳ ಅಂಥೇಳಿ. ಇವರು ಸಹ ನಮ್ಮ ಒಂದು ದಳವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಇಷ್ಟೆಲ್ಲವೂ ಇತರೆ ಇರತಕ್ಕಂತಹ ಪೊಲೀಸ್ ಪಡೆಗಳು 12. ಈಗ ಮುಂದಿನದಾಗಿ ಕರ್ನಾಟಕದಲ್ಲಿರುವ KSRP ಬೆಟಾಲಿಯನ್ಗಳು ಎಷ್ಟಿವೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ KSRP ಬೆಟಾಲಿಯನ್ಗಳು 12 ಇವೆ. ಸೊ ಅವು ಎಲ್ಲೆಲ್ಲಿವೆ ಅಂತಂದರೆ, ಬೆಂಗಳೂರಿನಲ್ಲಿಯೇ 4 ಬೆಟಾಲಿಯನ್ಗಳಿವೆ. ಅದಾದ ನಂತರ ಮೈಸೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಶಿಗ್ಗಾಂವಿ ಇದು ಹಾವೇರಿದಲ್ಲಿದೆ. ಅದೇ ರೀತಿ ಹಾಸನ ಮತ್ತು ತುಮಕೂರು. ಸೊ ಇಲ್ಲಿ ಇವುಗಳನ್ನು ಎಲ್ಲ ಕೂಡಿಸಿದಾಗ ನಾವು 12 ಬೆಟಾಲಿಯನ್ಗಳನ್ನು KSRP ನೋಡಬಹುದು. ಅದೇ ರೀತಿ IRB ಅಂತಂದರೆ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತ ಹೇಳ್ತೀವಿ. ಸೊ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ಗಳು 2 ಇವೆ ನಮ್ಮ ಕರ್ನಾಟಕದಲ್ಲಿ. ಒಂದನೇದು ಮುನಿರಾಬಾದ್ ಕೊಪ್ಪಳದಲ್ಲಿದೆ, ಇನ್ನೊಂದು ವಿಜಯಪುರದಲ್ಲಿದೆ. ಸೊ ಇವು 2 IRB ಬೆಟಾಲಿಯನ್ಗಳು. ಅದೇ ರೀತಿ KSRPTS ಇರುವಂಥವುಗಳು 2 ಇವೆ. ಸೊ ಒಂದನೇದು ಮುನಿರಾಬಾದ್ ಕೊಪ್ಪಳದಲ್ಲಿ ಒಂದಿದೆ, ಅದೇ ರೀತಿ ಬೆಳಗಾವಿಯ ಕಂಗರಾಳಿಯಲ್ಲಿ ಒಂದು ಇದೆ. ಸೊ ಇದನ್ನು ಆಲ್ರೆಡಿ ನಾನು ನಿಮಗೆ ಡಿಸ್ಕಷನ್ ಮಾಡಿದ್ದೇನೆ. ಮುಂದಿನದಾಗಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿರುವ ಸ್ಪೆಷಲ್ ಯೂನಿಟ್ಸ್ಗಳು ಯಾವ್ಯಾವು ಅಂತೇಳಿ ನಾವು ನೋಡಿದಾಗ, ಸೊ ಇಲ್ಲಿ ಸ್ಪೆಷಲ್ ಯೂನಿಟ್ಸ್ಗಳಾಗಿ ಕೆಲಸ ಮಾಡುವಂಥದ್ದು ಓಬೋವಾ ಪಡೆ ಅಂಥೇಳಿ ಒಂದಿದೆ. ಸೊ ಮಹಿಳೆಯರ ಮೇಲೆ ದೌರ್ಜನ್ಯ ಆಗುವಾಗ ಸೊ ಈ ಒಂದು ಪಡೆಯನ್ನು ಅಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿ ಹೊಯ್ಸಳ ಪಡೆ ಅಂಥೇಳಿದೆ. ಸೊ ಇವರು 24x7 ಗಂಟೆಯವರೆಗೆ ಸರ್ವೈಲೆನ್ಸ್ ಮಾಡ್ತಾರೆ. ಸೊ ಎಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಿರ್ತಾರೆ 24 ಗಂಟೆ. ಅದೇ ರೀತಿ ನಿರ್ಭಯ ಪಡೆ ಅಂತೇಳಿ ಒಂದಿದೆ. ಸೊ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಕತ್ತಿತ್ತು ಅಂತಂದ್ರೆ, ಅವ್ರ ಮೇಲೆ ಯಾರಾದರೂ ರ್ಯಾಗಿಂಗ್ ಮಾಡಕತ್ತಿದ್ರು, ಸೊ ಆ ರೀತಿ ಏನಾದರೂ ಮಹಿಳೆಯರಿಗೆ ತೊಂದರೆ ಮಾಡ್ತಿದ್ರು ಅಂತಂದ್ರೆ, ಸೊ ನಿರ್ಭಯ ಪಡೆಯೂ ಸಹ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇವು ಸ್ಪೆಷಲ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು 3 ಯೂನಿಟ್ಸ್ಗಳು, ಇವುಗಳ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಬೇಕು. ಈಗ ನಾವು ಪೊಲೀಸ್ ಶ್ರೇಣಿಗಳನ್ನು ನೋಡೋಣ. IPS ರ್ಯಾಂಕ್ ಬರುವಂತಹ ಶ್ರೇಣಿಗಳು ಯಾವ ರೀತಿ ಇರ್ತವೆ ಅಂಥೇಳಿ. ಸೊ ಇಲ್ಲಿ ಮೊದಲನೇದಾಗಿ ನಾನು ನಿಮಗೆ ಆಲ್ರೆಡಿ ಹೇಳೀನಿ, DG ಆ್ಯಂಡ್ IGP ಇವರು ನಮ್ಮ ಕರ್ನಾಟಕದಲ್ಲಿಯೇ ಹೆಡ್ ಆಗಿರ್ತಾರೆ. ಸೊ ಇವರ ಕೆಳಗೆ 5 ಜನ DGPಗಳು ಇರ್ತಾರೆ. ಅಂದರೆ ಟೋಟಲ್ ಒಟ್ಟಾರೆಯೇ ನಮ್ಮ ಕರ್ನಾಟಕದಲ್ಲಿ 6 ಜನ DGPಗಳು ಇರ್ತಾರೆ. ಇವರಲ್ಲಿಯೇ ಒಬ್ಬರನ್ನು ಆಯ್ಕೆ ಮಾಡಿ DG ಆ್ಯಂಡ್ IGP ಅಂತೇಳಿ ಆಯ್ಕೆಯನ್ನು ಮಾಡಿರ್ತಾರೆ. ಸೊ ಇವರು DG ಆ್ಯಂಡ್ IGP ಇವರೇ ಏನಾಗಿರ್ತಾರೆ, ನಮ್ಮ ಬೆಂಗಳೂರಿನ ಕೇಂದ್ರ ವಲಯದ ಮುಖ್ಯಸ್ಥರು ಕೂಡ ಇವರೇ ಆಗಿರ್ತಾರೆ. ಇದಾದ ನಂತರ ಇವರ ಕೆಳಗೆ ಬರುವಂಥವರು, ಇವರು ಟೋಟಲ್ DGP 5 ಜನ ಇರ್ತಾರೆ. ಆಮೇಲೆ DG ಆ್ಯಂಡ್ IGP ಇವರು ಒಬ್ಬರು ಇರ್ತಾರೆ. ಇವ್ರ ಕೆಳಗೆ ಬರುವಂಥವರು ADGP ಅಂತೇಳಿ ಹೇಳ್ತೇವೆ ನಾವು. ಸೊ ADGP ಇವರು ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆ 22 ಜನ ಇರ್ತಾರೆ. ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಹೇಳ್ತೇವೆ, ಇವರು 22 ಜನ ಇರ್ತಾರೆ. ಅದೇ ರೀತಿ IGP ಅಂತೇಳಿ ಹೇಳ್ತೇವೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಇವರು 23 ಜನ ಇರ್ತಾರೆ. ಇವ್ರ ಕೆಳಗಿರುವಂಥವರು DIGP ಇರ್ತಾರೆ. ಸೊ ಇವರಿಗೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತೇಳಿ ಹೇಳ್ತೇವೆ ನಾವು. ಸೊ ಇವರು 16 ಜನ ಇರ್ತಾರೆ. ಇದಾದ ನಂತರ ಇವ್ರ ಕೆಳಗಿರುವಂಥವರು SP ಇರ್ತಾರೆ ಅಥವಾ DCP ಅಂತ ಹೇಳಿರ್ತಾರೆ, ಇವರು 61 ಜನ ಇರ್ತಾರೆ. ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂತ ಹೇಳ್ತೀವಿ ನಾವು. ಸೊ ಇದಾದ ನಂತರ ಇವ್ರ ಕೆಳಗಿರುವಂಥವರು ASP ಅಂತೇಳಿ ಹೇಳ್ತೀವಿ, ಅಸಿಸ್ಟೆಂಟ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂತೇಳಿ ಹೇಳ್ತೀವಿ. ಸೊ ಇವರು 48 ಜನ ಇರ್ತಾರೆ. ಒಟ್ಟಾರೆ IPS ರ್ಯಾಂಕ್ನಲ್ಲಿ ಬರುವಂತಹ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವಂಥವರು 176 ಜನ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇವರೆಲ್ಲರೂ IPS ರ್ಯಾಂಕ್ದಲ್ಲಿ ಬರುವಂಥವರು. UPSC ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ದಲ್ಲಿ ಇವರು ರ್ಯಾಂಕನ್ನು ಪಡೆದು ಪಾಸ್ ಆಗಿರ್ತಕ್ಕಂತಹ ಅಧಿಕಾರಿಗಳು ಇವರು ಆಗಿರ್ತಾರೆ. ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ ನೋಡಿದಾಗ ಅಂತಂದರೆ IPS ಇವರ ಕೆಳಗೆ ಬರುವಂತಹ ಅಧಿಕಾರಿಗಳು ಯಾರು ಅಂತಂದರೆ, ಫಸ್ಟ್ ಬರುವಂಥದ್ದು ಅಡಿಷ್ನಲ್ SP ಅಂತೇಳಿ ಹೇಳ್ತೀವಿ ನಾವು, ಅಡಿಷ್ನಲ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂತ ಹೇಳ್ತೀವಿ, ಇವ್ರ ಕೆಳಗೆ ಬರ್ತಾರೆ. ಇದಾದ ನಂತರ DSP ಅಥವಾ ACP ಅಂತೇಳಿ ಹೇಳ್ತೀವಿ ನಾವು. DSP ಅಂತಂದ್ರೆ ಡೆಪ್ಯೂಟಿ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂತ ಹೇಳ್ತೀವಿ ನಾವು ಇದನ್ನು KPSC ಕಂಡಕ್ಟ್ ಮಾಡುವಂತಹ ಎಕ್ಸಾಮನ್ನು ಪಾಸ್ ಮಾಡಿ, KAS ಎಕ್ಸಾಮನ್ನು ಪಾಸ್ ಮಾಡಿ ರ್ಯಾಂಕಿಂಗ್ ಪಡೆದು DSP-ವನ್ನು ನಾವು ಈ ಹುದ್ದೆಗೆ ಹೋಗಬಹುದು. ಸೊ ಇದಾದ ನಂತರ ACP ಅಂತ ಹೇಳಿದ್ನಿ ನಾನು ನಿಮಗೆ. IPS ಇವರು ಸಹ IPS ಅಧಿಕಾರಿ ಆಗಿರ್ತಾರೆ, ಆದರೆ ಇನ್ಚಾರ್ಜ್ ಆಗಿರ್ತಾರೆ. ಮತ್ತು ಇವರ ಒಂದು ಪ್ರೊಫೆಷ್ನಲಿ ಪೀರಿಯಡ್ದಲ್ಲಿ ಈ ಒಂದು ಹುದ್ದೆಗೆ ಬಂದಾಗ ಅಂತಂದರೆ DSP ಇರುವಂತಹ ಜಾಗದಲ್ಲಿ IPS ಅಧಿಕಾರಿ ಬಂದಾಗ ಅವರಿಗೆ DSP ಅನ್ನೋದಿಲ್ಲ, ನಾವು ACP ಅಂಥೇಳಿ ಹೇಳ್ತೇವೆ. ಇದಾದ ನಂತರ ಇವ್ರ ಕೆಳಗೆ ಬರುವಂತಹವರು
ಪಿ ಐ ಅಂತ ಹೇಳ್ತೀವಿ ನಾವು. ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ. ಇವ್ರ ಕೆಳಗೆ ಎಸ್ ಐಗಳು ಇರ್ತಾರೆ. ಎಸ್ ಐ ಅಂತಂದರೆ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಇವರ ಕೆಳಗೆ ಇರುವಂಥವರು ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ ನಾವು. ಇವರ ಕೆಳಗಿರುವಂಥದ್ದು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ. ಎಲ್ಲರಿಗಿಂತ ಕೆಳಗಿರುವಂಥವರು PC ಇರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್. ಸೊ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೆಲ್ಲ ರ್ಯಾಂಕಿಂಗ್ಸ್ಗಳ ಅಧಿಕಾರಿಗಳು ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಈ ರ್ಯಾಂಕಿಂಗ್ಸ್ಗಳು ನಿಮಗೆ ಗೊತ್ತಿರಬೇಕು. ಸೊ ಯಾರಾದಮೇಲೆ ಯಾರು ಇರ್ತಾರೆ, ಆಮೇಲೆ IPS ಲೆವೆಲ್ದವ್ರು ಯಾರು, KPSCದಲ್ಲಿ ಬರುವಂತಹವರು ಯಾರು, ಇವೆಲ್ಲವೂ ರ್ಯಾಂಕಿಂಗ್ಸ್ಗಳು ನಿಮಗೆ ಗೊತ್ತಿರಬೇಕು. ಸೊ ಈಗ ಇವನ್ನೆಲ್ಲ ನೋಡಿದ ಮೇಲೆ ಇದಕ್ಕಿಂತ ಇಂಪಾರ್ಟೆಂಟ್ವಾಗಿ ಈಗ ನಾವು ಚರ್ಚೆ ಮಾಡುವಂಥದ್ದು ಬ್ಯಾಜಸ್ಗಳ ಬಗ್ಗೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಇರುವಂಥದ್ದು. ಈಗ ಎಕ್ಸಾಮ್ಗಳಲ್ಲಿ ಈ ಬ್ಯಾಜಸ್ಗಳನ್ನು ಚಿತ್ರದ ಮುಖಾಂತರ ನಿಮಗೆ ಕೊಟ್ಟು ಈ ಒಂದು ಬ್ಯಾಜನ್ನು ಯಾವ ಅಧಿಕಾರಿಗೆ ಕೊಡಲಾಗುತ್ತದೆ ಅಂತ ಕೇಳ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಒಂದೊಂದಾಗಿ ಅವುಗಳನ್ನ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಕೆಳಗಿನಿಂದ ಹೋಗೋಣ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ 1 ಸ್ಟಾರ್ ಇರ್ತೈತಿ. ಆಮೇಲೆ ಕಲರ್ ಸ್ಟ್ರಿಪ್ಸ್ಗಳು ಇರ್ತವೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ 1 ಸ್ಟಾರು. ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ಗಳಿಗೆ 2 ಸ್ಟಾರ್ ಇರ್ತವೆ. ಆಮೇಲೆ ಅವರಿಗೆ ಕಲರ್ ಸ್ಟ್ರಿಪ್ಸ್ಗಳು ಇರ್ತವೆ, 2 ಕಲರ್ ಸ್ಟ್ರಿಪ್ಸ್ಗಳು ಇರ್ತವೆ. ಅದೇ ರೀತಿ ಇನ್ಸ್ಪೆಕ್ಟರ್ಗಳಿಗೆ 3 ಸ್ಟಾರ್ಗಳಿರ್ತವೆ. ಆಮೇಲೆ ಕಲರ್ ಸ್ಟ್ರಿಪ್ಸ್ಗಳು ಇರ್ತವೆ. ಈಗ ಇಲ್ಲಿ ಇನ್ಸ್ಪೆಕ್ಟರ್ಗಳಿಗೆ ಏನಿರ್ತವೆ, 1 ಸಬ್ ಇನ್ಸ್ಪೆಕ್ಟರ್ಗಳಿಗೆ 1, ಆಮೇಲೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ 1, ಸಬ್ ಇನ್ಸ್ಪೆಕ್ಟರ್ಗಳಿಗೆ 2 ಸ್ಟಾರ್. ಅದೇ ರೀತಿ ಇನ್ಸ್ಪೆಕ್ಟರ್ಗಳಿಗೆ 3 ಸ್ಟಾರ್ ಇರ್ತವೆ. ಸೊ ಇಲ್ಲಿವರೆಗೆ ನೀವು ನೆನಪಿಟ್ಕೊಳ್ಳಿ. ಇದಾದ ನಂತರ ಬರುವಂಥದ್ದು ಡಿ ಎಸ್ ಪಿಗಳಿಗೆ ಕಲರ್ಸ್ ಸ್ಟ್ರಿಪ್ಸ್ಗಳು ಇರೋದಿಲ್ಲ, ಓನ್ಲಿ 3 ಸ್ಟಾರ್ಸ್ಗಳಿರ್ತವೆ. ಇದಾದ ನಂತರ ಹುದ್ದೆ ಇರುವಂಥದ್ದು ASP ಅಂತ ಹೇಳ್ತೇವೆ ನಾವು, ಅಡಿಷ್ನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಹೇಳ್ತೇವೆ. ಸೊ ಇವರಿಗೆ ಒಂದು ಸಿಂಹದ ಒಂದು ಬ್ಯಾಜನ್ನು ಕೊಡ್ತಾರೆ. ಸೊ ಅಡಿಷ್ನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇವರಿಗೆ ಒಂದು ಸಿಂಹದ ಬ್ಯಾಜ್ ಇರ್ತೈತಿ. ಸೊ ಅದೇ ರೀತಿ SP ಗಳಿಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇವರಿಗೆ 1 ಸ್ಟಾರ್ ಮತ್ತು 1 ಸಿಂಹ. ಓಕೆ, ಇದಾದ ನಂತರ ಒಂದು ಹುದ್ದೆ ಬರುವಂಥದ್ದು ಅಡಿಷ್ನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಹೇಳ್ತೇವೆ ನಾವು, ASP. ಸೊ ಇವರು IPS ಲೆವೆಲ್ದಲ್ಲಿ. ಓಕೆ, ಈಗ ನಾವು ಏನು ಮಾಡಿದ್ವಿ, ನಮ್ಮ ಕರ್ನಾಟಕ ಒಂದು ಸ್ಟೇಟ್ ಪೊಲೀಸ್ದಲ್ಲಿ ಬರುವಂಥವುಗಳನ್ನ, ಕ್ಯಾಡರ್ದಲ್ಲಿ ಬರುವಂಥವುಗಳನ್ನ ಚರ್ಚೆಯನ್ನು ಮಾಡಿದ್ವಿ. ಈಗ ನಾವು ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅಂತಂದರೆ IPS ಕ್ಯಾಡರ್ದಲ್ಲಿ ಬರುವಂತಹಗಳ ಬ್ಯಾಜಸ್ಗಳು. ಸೊ IPS ಬ್ಯಾಜಸ್ದಲ್ಲಿ ಬರುವಂತಹ ಕೆಡರ್ದಲ್ಲಿ ಬರುವಂತಹ ಬ್ಯಾಜಸ್ಗಳು ಒಂದನೇದು ಒಂದು ಸಿಂಹ ಇರ್ತೈತೆ, ಅಡಿಷ್ನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ASP ಅಂತೇಳಿ ಹೇಳ್ತೀವಿ ನಾವು ಇವರಿಗೆ. ಸೊ ಇವರಿಗೆ ಒಂದು ಸಿಂಹ ಇರ್ತೈತಿ. ಅದೇ ರೀತಿ SP ಸಹ ಇರ್ತಾರೆ. SP ಇವರಿಗೆ ಒಂದು ಸಿಂಹ, 1 ಸ್ಟಾರ್ ಇರ್ತೈತಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅದೇ ರೀತಿ ಇನ್ನೊಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂಥೇಳಿ ಇಲ್ಲಿ ಇನ್ನೊಂದು ಹುದ್ದೆ ಇರ್ತೈತಿ. ಸೊ ಇಲ್ಲಿ ಸೀನಿಯರ್ ಇರ್ತಾರೆ. ಸೀನಿಯರ್ ಇದ್ದಾಗ ಇಲ್ಲಿ ಒಂದು ಸಿಂಹ ಇರ್ತೈತಿ, ಆಮೇಲೆ 2 ಸ್ಟಾರ್ಗಳಿರ್ತವೆ. ಅದೇ ರೀತಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಅಂತ ಹೇಳಿರ್ತಾರೆ, DIG ಅಂತ ಹೇಳ್ತೀವಿ. ಇವರಿಗೆ 3 ಸ್ಟಾರ್ ಇರ್ತವೆ, ಆಮೇಲೆ 1 ಸಿಂಹ ಇರ್ತೈತಿ. ಅದೇ ರೀತಿ IG ಇರ್ತಾರೆ, ಇನ್ಸ್ಪೆಕ್ಟರ್ ಜನರಲ್ ಅಂಥೇಳಿ. ಸೊ ಇವರಿಗೆ 1 ಸ್ಟಾರ್ ಇರ್ತೈತಿ, ಆಮೇಲೆ 1 ಖಡ್ಗ, ಆಮೇಲೆ 1 ಲಾಠಿ ಇರ್ತೈತಿ. ಸೊ ಸ್ವಾರ್ಡ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಹುದ್ದೆ ಇರುವಂಥದ್ದು DGP ಅಥವಾ ಅಡಿಷ್ನಲ್ DGP ಅಂತ ಹೇಳ್ತೀವಿ. ಸೊ ಇವರಿಗೆ 1 ಸಿಂಹ ಮತ್ತು 1 ಖಡ್ಗ, ಈ ರೀತಿ ಇರುವಂತಹ ಒಂದು ಬ್ಯಾಜಸ್ವನ್ನು ಇವರಿಗೆ ಕೊಡಲಾಗುತ್ತದೆ. ಸೊ ಇವು ಎಲ್ಲ ಬ್ಯಾಜಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು. ಸೊ ಇವುಗಳನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇವುಗಳನ್ನ ಇಟ್ಕೊಳ್ಳಿ. ಆದಷ್ಟು ಇವುಗಳನ್ನ ರಿವೈಸ್ ಮಾಡಿರಿ, ಅಂದ್ರೆ ನಿಮಗೆ ನೆನಪಿರ್ತಾವೆ. ಇವು ಇಲ್ಲಾಂತಂದ್ರೆ ನೆನಪಿರೋದಿಲ್ಲ. ಓಕೆ, ರಿವಿಷನ್ ಮಾಡಿರಿ ಅಂತಂದ್ರೆ ಇವು ನಿಮಗೆ ನೆನಪಿರ್ತವೆ. ಸೊ ಈಗ ನಾವು ಮುಂದೆ ಹೋಗೋಣ. ಇಲ್ಲೂ ಕೆಲವೊಂದಿಷ್ಟು ಬ್ಯಾಜಸ್ಗಳು ಇದಾವೆ ನೋಡ್ರಿ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ಗಳಿಗೆ 3 ಸ್ಟ್ರಿಪ್ಸ್ಗಳಿರ್ತವೆ ಈ ರೀತಿ. ಅದೇ ರೀತಿ ಸೀನಿಯರ್ ಕಾನ್ಸ್ಟೇಬಲ್ಸ್ ಇದ್ರಂತಂದ್ರೆ ಅವರಿಗೆ 2 ಸ್ಟ್ರಿಪ್ಸ್ಗಳು ಈ ರೀತಿ ಇರ್ತವೆ ರೆಡ್ ಕಲರ್ದಲ್ಲಿ. ಹೆಡ್ ಕಾನ್ಸ್ಟೇಬಲ್ಗಳಿಗೆ 3 ಸ್ಟ್ರಿಪ್ಸ್ಗಳು ಇರ್ತವೆ. ಸೊ ಇದು ಸಹ ನಿಮಗೆ ಗೊತ್ತಿರಬೇಕು. ಮುಂದಿನದಾಗಿ ಈಗ ಕೊನೆಯದಾಗಿ ನಾವು ದಿನಾಚರಣೆಗಳನ್ನು ನೋಡೋಣ. ಸೊ ಮುಖ್ಯವಾಗಿ ಇಲ್ಲಿ ದಿನಾಚರಣೆಗಳು 3 ನನಗೆ ಸಿಕ್ಕಿವೆ. ನಿಮಗೆ ಯಾವುದಾದ್ರೂ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂಥ ದಿನಾಚರಣೆಗಳು ಸಿಕ್ಕಿದ್ದು ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಅದನ್ನು ನಾನು ಅಪ್ಡೇಟ್ ಮಾಡ್ತೇನೆ. ಸೊ ಅದೇ ರೀತಿ ಈಗ ಒಂದೇದು ನಾವು ನೋಡ್ಬೋದು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಕಾನೂನು ಜಾರಿ ದಿನಾಚರಣೆಯನ್ನು ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂತಂದರೆ ಜನವರಿ 9ಕ್ಕೆ ಆಚರಣೆ ಮಾಡ್ತಾರೆ. ಅದೇ ರೀತಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಏಪ್ರಿಲ್ 2ಕ್ಕೆ, ಇದು ಆಲ್ರೆಡಿ ಎಕ್ಸಾಮ್ನಲ್ಲಿ ಕೇಳಲಾಗಿದೆ.
ಅದೇ ರೀತಿ ಮೂರನೇದು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಅಕ್ಟೋಬರ್ 21ಕ್ಕೆ ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ಇವು 2 ಮತ್ತು 3ನೇದು ಇವು ಆಲ್ರೆಡಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ 1ನೇದು ಇನ್ನೂ ಎಕ್ಸಾಮ್ನಲ್ಲಿ ಕೇಳಿಲ್ಲ. ರಾಷ್ಟ್ರೀಯ ಕಾನೂನು ಜಾರಿ ದಿನಾಚರಣೆ ಜನವರಿ 9. ಸೊ ಇದನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಇವು 2 ಸಹ ನೆನಪಿಟ್ಕೊಳ್ಳಿ, 2ನೇದು 3ನೇದು, ಯಾಕಂತಂದರೆ ರಿಪೀಟ್ ಆಗಿದ್ರೂ ಆಗಬಹುದು ಎಕ್ಸಾಮ್ದಲ್ಲಿ. ಓಕೆ, ಸೊ ಇಲ್ಲಿವರೆಗೆ ನಾವು ಪೊಲೀಸ್ ಇಲಾಖೆ ಬಗ್ಗೆ ಡಿಟೇಲ್ ಆಗಿ ಚರ್ಚೆಯನ್ನು ಮಾಡಿದ್ವಿ. ಸೊ ನನಗೆ ಆದಷ್ಟು ನಿಮಗೆಲ್ಲರಿಗೂ ಆ ಒಂದು ನಾಲೆಜನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ನಿಮ್ಗೆ ಏನಾದರೂ ಅಪ್ಡೇಟ್ಸ್ಗಳು ಗೊತ್ತಿದ್ದು ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.